दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः। चंदन सा आदर, कुमकुम सी आस्था, पुष्पों सा प्रेम और शब्दों का समर्पण लेकर सर्वप्रथम मां सरस्वती के चरणों में कोटि कोटि नमन करते हुए आप सभी का इस कार्यक्रम में तहे दिल से स्वागत करता हूं। जोरदार तालियां सभी के लिए। वेरी गुड मॉर्निंग टू वन आवर प्रेजेंट ओवर हियर। मैं सुजीत जोशी, मेरे साथ किरण कुलकर्णी सर है, आज का आपका दोस्त और होस्ट। First of all, I would like to thank the organizers to have given me this opportunity to host the program. Thank you so much, ma'am. I'd like to heartily welcome our today's chief guest, Sri Suhas Kumar Shetty sir, Principal and Medical Director on the stage, and Sri Sridhar Sakari sir, Advocate on the stage, please. Please come. Please welcome. ಎಲ್ಲರಿಗೂ ಶುಭ ಮುಂಜಾನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಸುಧೀರ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿರುವಂತಹ ಆರತಿ ಮೇಡಮ್ ಅವರೇ, ಹಾಗೂ ಅನ್ಯ ಅತಿಥಿಗಳೇ, ಹಾಗೂ ಎಲ್ಲ ಸಂಗೀತ ಪ್ರೇಮಿಗಳೇ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಆಡಿಟೋರಿಯಂ ನಡೀತಾ ಇರೋದು ನಮಗೆ ಒಂದು ಭಾರಿ ಖುಷಿಯ ವಿಷಯ. 2 ವಾರ ಹಿಂದ್ಗಡೆ ಮೇಡಮ್ ಬಂದಿದ್ರು. ಅವರು ರಿಕ್ವೆಸ್ಟ್ ಮಾಡಿಕೊಟ್ರು, ಸರ್ ಈ ಒಂದು ಕಾರ್ಯಕ್ರಮ ನಾವು ನಿಮ್ಮ ಕಾಲೇಜಲ್ಲಿ ಮಾಡ್ತೀವಂತ. ಸಾಮಾನ್ಯವಾಗಿ ಇದು ಒಂದು ಆಯುರ್ವೇದ ಮಹಾವಿದ್ಯಾಲಯ ಆಗಿರೋದ್ರಿಂದ ಈ ಒಂದು ಆಡಿಟೋರಿಯಂ ನಾವು ಸಾಮಾನ್ಯವಾಗಿ ಶೈಕ್ಷಣಿಕಗೋಸ್ಕರ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ವಿ. ಆದರೆ ಲಾಸ್ಟ್ ಒಂದು ತಿಂಗಳ ಹಿಂದೆ ಸಂಗೀತ ಕಾರ್ಯಕ್ರಮ ಕೂಡ ಇದರಲ್ಲಿ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ. ಹಾಗಾಗಿ ಒಂದು ಕಾರ್ಯಕ್ರಮ ನಡೆದಿತ್ತು, ಇದು 2ನೇ ಅಂತ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ಏನಂದ್ರೆ ಈ ಒಂದು ಸಂಸ್ಥೆಯಲ್ಲಿ ನಮ್ಮಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಇರ್ತಾರೆ, ನಮಗೆ ಡಾಕ್ಟರ್ಸ್ಗಳು ಇರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾಲೇಜಿನ ಆವರಣದಲ್ಲಿ ನಮ್ಮ ಹಾಸ್ಪಿಟಲ್ ಕೂಡ ಇದೆ. ಸುಮಾರು ಒಂದು 200-250 ಪೇಷಂಟ್ಗಳು ಕೂಡ ಈ ಒಂದು ಕ್ಯಾಂಪಸ್ ಅಲ್ಲಿ ಇರ್ತಾರೆ. ಅವರಿಗೆ ಕೂಡ ಈ ಒಂದು ಸಂಗೀತದಿಂದ ಆಗ್ಬೇಕಾಗುತ್ತೆ. ಬಟ್ ಸಾಮಾನ್ಯವಾಗಿ ಏನಂದ್ರೆ ಅವರ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಬೆಳಿಗ್ಗೆ. ಸೊ ಈ ಜಸ್ಟ್ ರೌಂಡ್ಸ್ ಹೋದಾಗ ನಾನು ಎಲ್ಲ ಪೇಷಂಟ್ಸಿಗೆ ಹೆಲ್ಪ್ ಮಾಡಿದ್ವಿ. ಬಟ್ ಆದರೆ ಮಧ್ಯಾಹ್ನ ಹೊತ್ತಿಗೆ ಖಂಡಿತ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗ್ತದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂಗೀತ ನಮಗೆ ಗೊತ್ತಿರುವ ಹಾಗೆ ಬರೀ ಒಂದು ಹವ್ಯಾಸ ಮಾತ್ರ ಅಲ್ಲ, ಇದೊಂದು ಚಿಕಿತ್ಸೆ ಕೂಡ. ಇತ್ತೀಚಿನ ದಿನಗಳಲ್ಲಿ ಸಂಗೀತ ಮ್ಯೂಸಿಕ್ ಥೆರಪಿ ಅನ್ನು ಕೂಡ ಹಲವಾರು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಅಳವಡಿಸ್ತಾ ಇದ್ದಾರೆ. ಅದ್ರೂ ಕೂಡ ನನ್ನ ಒಂದು ಸ್ಪೆಷಾಲಿಟಿ ಈಸ್ ಸೈಕ್ಯಾಟ್ರಿ ಇರೋದ್ರಿಂದ ಸೈಕ್ಯಾಟ್ರಿ ಪೇಷಂಟ್ಸ್ ಅಲ್ಲಿ ಹಲವಾರು ಸಂಶೋಧನೆಗಳು ನಡೀತಾ ಇದೆ. ಈ ಒಂದು ಸಂಗೀತ ಚಿಕಿತ್ಸೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ಸಾಕಷ್ಟು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಅನ್ಯ ದೇಶಗಳು ಕೂಡ ಸಾಕಷ್ಟು ಸಂಶೋಧನೆಗಳಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ಅವರ ಒಂದು ಮಾನಸಿಕ ಒತ್ತಡ ಏನಿದೆ ಕಮ್ಮಿ ಆಗುತ್ತೆ, ಅವರಲ್ಲಿ ಇರುವಂತಹ ಕೆಲವು ಹಾರ್ಮೋನ್ಗಳು ಸೃಷ್ಟಿ ಆಗುತ್ತೆ. ಅದಕ್ಕೂ ಮುಖ್ಯವಾಗಿ ಎಂಡಾರ್ಫಿನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಈ ಎಂಡಾರ್ಫಿನ್ ನಮ್ಮಲ್ಲಿ ಒಂಥರದ ದೇಹಕ್ಕೆ ಹಾಗೂ ಮನಸ್ಸಿಗೆ ಖುಷಿ ಕೊಡುವಂತಹ ವಾತಾವರಣ ಸೃಷ್ಟಿ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಆಗುವಂತಹದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಥವಾ ಈ ಒಂದು ಮ್ಯೂಸಿಕ್ ಥೆರಪಿಯಿಂದ ನಮ್ಮ ಕಾರ್ಟಿಸಾಲ್ ಲೆವೆಲ್, ಸ್ಟ್ರೆಸ್ ಲೆವೆಲ್ ಅಂಡ್ ಕಾರ್ಟಿಸಾಲ್ ಲೆವೆಲ್ ಏನಿದೆ ಅದು ಸಾಕಷ್ಟು ಕಮ್ಮಿ ಆಗುತ್ತೆ. ಸೊ ಎಲ್ಲ ರೀತಿಯಲ್ಲಿ ನಮ್ಮ ಸಾರ್ವಜನಿಕ ಹೋಲಿಸ್ಟಿಕ್ ಹೆಲ್ತ್ ಅಥವಾ ವೆಲ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಸಂಗೀತ ಚಿಕಿತ್ಸೆ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ. ನಮ್ಮ ಎಲ್ಲಾ ರೀತಿಯ ನಮ್ಮ ಇಮ್ಯುನಿಟಿ ಪವರ್ ಇರ್ಬೋದು, ಅಥವಾ ನಮ್ಮ ಹಾರ್ಮೋನ್ಗಳಿರ್ಬೋದು, ಅಥವಾ ಲೇಡೀಸ್ ಅಲ್ಲಿ ಇರುವಂತಹ ಮೆನ್ಸ್ಟ್ರೇಷನ್ ಇಶ್ಯೂಗಳಿರ್ಬೋದು, ಅಥವಾ ಮಕ್ಕಳಲ್ಲಿ ಇರುವಂತಹ, ನೀವೀಗ ನೋಡ್ತಿರ್ತೀರಿ ಎಷ್ಟೋ ಮಾದಕ ವಸ್ತು ವ್ಯಸನಿಗಳಾಗಿರ್ತಾರೆ. ಈ ಒಂದು ತೊಂದರೆಗಳಿಗೆ ಸಂಗೀತ ಚಿಕಿತ್ಸೆ ತುಂಬಾನೇ ಪರಿಣಾಮಕಾರಿ ಅಂತ ಹೇಳ್ತಾ, ನಿನ್ನೆ ತಾನೇ ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ಅಂತ ಇದೆ. ಈ ಒಂದು ಸಂಸ್ಥೆ ಅಥವಾ ಈ ಒಂದು ಕಮಿಟಿ ಏನಿದೆ, ಎಲ್ಲಾ ರೀತಿಯ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಪಾಲಿಸಿ ಮಾಡುವಂತ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಈ ಒಂದು
ಒಂದು ಕಮಿಟಿಗೆ ಏನಿದೆ ನಮ್ಮ ಉತ್ತರ ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿದ್ದೀನಿ. ಸೊ ಈ ಒಂದು ಕಮಿಟಿಯಲ್ಲಿ ನಾವು ಏನೇ ಒಂದು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಒಂದು ಪಾಲಿಸಿ ಮಾಡಬೇಕು ಅಥವಾ ಯಾವುದೇ ಒಂದು ರೀತಿಯ ಪ್ರೋಗ್ರಾಮ್ ಮಾಡಲಿಕ್ಕೆ ಈ ಒಂದು ಸಮಿತಿ ವಿವಿಧ ಹೈಯರ್ ಅಥಾರಿಟಿ ಇದು ಕರ್ನಾಟಕ ರಾಜ್ಯದ ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯಿಂದ ಈ ಒಂದು ಕಮಿಟಿ ಮಾಡಿರ್ತಾರೆ. ಅದ್ರಲ್ಲಿ ಅನೇಕರು ನಿಮ್ಯಾನ್ಸ್ ಇಂದ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಇದರಲ್ಲಿ ಡಾಕ್ಟರ್ಸ್ಗಳು, ಮೆಡಿಕಲ್ ಡೈರೆಕ್ಟರ್ಸ್ಗಳು ಬೇರೆ ಇರ್ತಾರೆ. ಬಟ್ ನಾರ್ತ್ ಕರ್ನಾಟಕದಿಂದ ಬರೀ ಒಂದು ಸ್ಪೆಷಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ. ಹಾಗೆ ಅದ್ರೂ ಕೂಡ ಸಂಗೀತ ಚಿಕಿತ್ಸೆ ಅಲ್ಲಿ ಅಳವಡಿಸುವಂತ ಸಾಕಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹಿಸಿ ಅದನ್ನು ಕೂಡ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಅದನ್ನು ಹೇಗೆ ಅಳವಡಿಸ್ಬೇಕು ಅಂತ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಯಿಂದ ನೀವೆಲ್ಲ ಬಂದಿರಿ. ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮ ನಮ್ಮ ಮನಸ್ಸಿಗೆ ತುಂಬಾ ಇಷ್ಟ ಇರೋದು ಯಾಕಂದ್ರೆ ಕೇಲಿ ಹಾಗೂ ಕೇಲಿ ಕೂಡ ಅಲ್ಲಿ ಕೂಡ ನಮ್ಮಲ್ಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಇರುವಂತದ್ದಿದೆ. ಅದರಲ್ಲಿ ಕೂಡ ನಮ್ಮ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರವರಿಗೆ ಸಂಗೀತದ ಬಗ್ಗೆ ಬಾರಿನೇ ಒಲವು ಇರುವಂತದ್ದು. ಹಾಗಾಗಿ ಇಂಥ ಎಲ್ಲಾ ಕಾರ್ಯಕ್ರಮಕ್ಕೆ ಅವರಿಂದ ಸಹಕಾರ ಖಂಡಿತ ಇರುತ್ತೆ, ಆಶೀರ್ವಾದ ಖಂಡಿತ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಲ್ಲಿ ನಮ್ಮ ಮುಂದೆ ಕೂಡ ನಮ್ಮ ಸಂಸ್ಥೆಯ ಯಾವುದೇ ತರದ ಸಪೋರ್ಟ್ ಬೇಕಾದ್ರೆ ಖಂಡಿತ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿ ತುಂಬಾನೇ ಸಾಕಷ್ಟು ಮುತುವರ್ಜಿ ವಹಿಸಿದಂತಹ ಆರತಿ ಮೇಡಮ್ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಸ್ವಾಗತ ಬಯಸ್ತಾ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಲಿ. ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಜನಕ್ಕೆ ಹಿತ ಆಗಲಿ ಅಥವಾ ಸಾಕಷ್ಟು ಜನಕ್ಕೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸುಹಾಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಇನ್ಫಾರ್ಮೇಶನ್. ಸರ್ ಹೇಳಿದಾಗೆ ಸಂಗೀತದಲ್ಲಿ ಮೆನಿ ಪ್ಲೇಸಸ್ ಇಟ್ ಇಸ್ ಯೂಸ್ಡ್ ಆಸ್ ಟ್ರೀಟ್ಮೆಂಟ್ ಫಾರ್ ಮೆನಿ ಪೇಷಂಟ್ಸ್. ಸೊ ಅದೇ ರೀತಿ ನಾನು ಕೆಲವೊಂದು ಯಾವುದೋ ಮ್ಯಾಗಝಿನಲ್ಲಿ ಓದಿದ್ದೆ, ಚಪ್ಪಾಳೆ ಹೊಡೋದ್ರಿಂದ ಹಾರ್ಟ್ ಏನಿದೆಲ್ಲ ಹಾರ್ಟ್ ಮಸಲ್ಸ್ ಭಾರಿ ಸ್ಟ್ರಾಂಗ್ ಆಗ್ತಾವಂತೆ. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಐ ರಿಕ್ವೆಸ್ಟ್ ಸುದೀಪ್ ಸರ್ ಟು ಕೈಂಡ್ಲಿ ಸ್ಪೀಕ್ ಅ ಫ್ಯೂ ವರ್ಡ್ಸ್. A very good morning to you all. First of all, I'd like to thank the entire crew of Saptaswara Karaoke Singers Group to have invited me. I think I may be the last person who have been invited for such a program, because insofar as songs are concerned, we are only conscious. We don't want to sing anything because nobody wants to tolerate us. It's better that the judges tolerate us when we argue the matters. But the fact of remains is that I have been called here as a guest, as a token of love and affection towards a profession which I love. I had been thrust into this shift role of being a guest, but I would like to spare only a few words insofar as the knowledge of music which I have gathered, and more particularly in regarding today's theme, that is romantic hits. Don't take music at very lightly. Music has got a power of generating wealth, which could be seen when we won the 1983 World Cup. When the BCCI was totally bankrupt, they relied upon Lata Mangeshkar to see that finances are filled up. The entire Wankhede Stadium was full. The amount which was collected was used for betterment and payment of the dues of the 1983 World Cup. So that is the power of music. The second power of music which I would like to leave is again bow down to Lata Mangeshkar when she sang this only and only song which every Indian has got a tears in his eyes when she says, "Ye mere watan ke logo." So these are the powers of the musics. But insofar as romantic musics are concerned, whatever I have studied when I was in college, it would start from "O Asina Zulfa Wali." Then it will come down to "Tum agar mujhko na chahogi to." Then it would be "Jaise laga chunri mein dar." Then I would like to blame my friend, says "Dost dost na raha." These are all romantics which we used to sing. But
today's romantic is एक लड़की को देखा तो ऐसा लगा. These are all romantics which have been floated, and insofar as my knowledge of bit of music which is concerned, Pancham Da is known as the god of romantic hits, and he was very well supported by two of his angels. One was Kishore Kumar, another was Asha Bhosle. I'm not speaking of Lata Mangeshkar because Lata Mangeshkar used to sing in a different tone where we used to feel the lyrics, not the music. And Asha Bhosle was there where you used to feel the music and not the lyrics. So this was a total different. And insofar as romantics are concerned, everyone is romantic, be it a small boy or a small child. You can see a newborn also likes to have a music. Unless there is a peaceful music, he will not eat, he will not sleep. And it is better known to the ladies that unless you hand over a mobile to your kid, it is very difficult for him to feed also. It may be music or it may be anything rubbish. But that is the power of music. And romantics are concerned, it is a very beautiful word, romantic. And you may say it is Roman who ticks. And Roman is nothing but human. And once humans are there and we need a human touch, everyone starts with a song. Be it any mood. A romantic song kicks off. As Dr. B very well facilitated and he stated that the happy hormones, the original hormones in any other form of phrase, whenever it refreshes, and these romantic songs may definitely showcase. You may be wondering why is wasting time, because it is Su, Suhas, Sudhir and Sunday. So I don't want to waste all your time. So thank you for inviting me and all the best for all the singing, and I hope I would be part of this if invited for other reasons also. Thank you very much. Thank you so much, sir. Thank you so much. Thank you. It would be wrong on my part if I fail to introduce Kiran Kulkarni sir. Kiran Kulkarni sir is a very senior person, an industrialist, and he is the best example for age is just a number. Sir, Kiran sir is 70 plus and so enthusiastic, so energetic, Muhammad Rafi of this generation, and he has won many prizes, organized karaoke, especially karaoke events, competitions organized by IMER, Lokmanya and many places. So give a big round of applause to Kiran sir. Thank you so much. And we will proceed with today's program. Shall we start with the songs?